ಅಪ್ಪು ಸರ್ ತೀರ್ಕೊಳ್ಳೋಕ್ಕೂ ಮುಂಚೆ ನಡೆದ ಒಂದು ಘಟನೆ ಹೇಳಿದ್ನ ಈ ವಿಚಾರ ಇಲ್ಲಿಗೆ ನಿಲ್ಲಿಸ್ತೀನಿ. ಕೆಲವು 3 to 4 ಡೇಸ್, ಇಫ್ ಐಮ್ ನಾಟ್ ರಾಂಗ್ 3 to 4 ಡೇಸ್ ಬಿಫೋರ್ ನಾವು ಫೋಟೋ ಶೂಟ್ ಮಾಡಿದ್ವಿ ರಾಘಣ್ಣನ್ಗೆ. ಕ್ರಿಕೆಟ್ ಇರುವಂತಹ ಗೆಟಪ್ ಇರುವಂಥದ್ದು ಫೋಟೋ ಶೂಟ್ ಮಾಡಿದಾಗ ಅಪ್ಪು ಸರ್ಗೆ ವಾಟ್ಸಪ್ಪಲ್ಲಿ ಕಳಿಸ್ದೆ. ಆಗ ವಾಪಸ್ ಅವರು ಫೋನ್ ಮಾಡಿ ರಾಘಣ್ಣಗೆ ಕಳಿಸ್ಬಿಟ್ಟು, ಲುಕ್ ಎಟ್ ದಿಸ್ ರಾಘಣ್ಣ, ನಿಮ್ಮ ರೀಸೆಂಟ್ ಕಮ್ ಬ್ಯಾಕ್ ಅಲ್ಲಿ ಈ ಟೀಸರ್, ಈ ಲುಕ್ ನನ್ಗೆ ಬಹಳ ಇಷ್ಟವಾದ ಲುಕ್, ನಾನು ಇದನ್ನ ಸ್ಕ್ರೀನ್ ಸೇವರ್ ಆಗಿ ಇಟ್ಕೋತೀನಿ ಅಂತ. ತೀರ್ಕೊಳ್ಳೋಕೆ ಕೆಲವು ನನಗ ಕೇಳಿದ್ರೆ ಯಾವಾಗ ಶುರು ಮಾಡ್ತಾ ಇದೆಯಾ ಪ್ರಥಮ ಅಂತ. ನಟಭಯಂಕರ ಅನ್ನೋ ಸಿನಿಮಾ ಮುಗಿಯೋ ಹಂತದಲ್ಲಿದೆ, ಮುಗಿದ್ಮೇಲೆ 2022 ಎಂಡಿಗೆ ನಾವು ಬರ್ತಾ ಇದೀವಿ, ಅದಕ್ಕೂ ಬಿಫೋರ್ ಇದು ಅಂತ. ಅವರು ಕಟ್ಟ ಕಡೆಯದಾಗೆ ಮೆಚ್ಚಿ ಕತೆ ಕೇಳಿ ಸಬ್ಜೆಕ್ಟ್ ಓಕೆ ಮಾಡಿದಂಥ ಸಿನಿಮಾ ಕರ್ನಾಟಕದಳಿಯ. ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಕರ್ನಾಟಕದಳಿಯ ಒಂದು ಶಾಲೆ ಉಳಿವಿನ ಕುರಿತಾಗಿ ಹೋರಾಡುವಂತಹ ಫ್ಯಾಮಿಲಿ ಕಾಮಿಡಿ ಸಿನಿಮಾ, ನೀವೆಲ್ಲರೂ ಮೆಚ್ಚಿದಂತಹ ರಾಮಕೃಷ್ಣ, ಶಿವರಾಮ್ ಸರ್, ಎಲ್ಲ ದೊಡ್ಡ ದೊಡ್ಡ ಮಹನೀಯರ ಸಾಧಕರೆಲ್ಲ ಇರುವಂಥ ಅಪರೂಪದ ಅದ್ವಿತೀಯ ಸಿನಿಮಾ ಅದು. ಶ್ರೀನಿವಾಸ್ ಮೂರ್ತಿ ಸರ್ ಈ ಸಿನಿಮಾದಲ್ಲಿದ್ದಾರೆ, ಫಸ್ಟ್ ನೈಟ್ ವಿತ್ ದೆವ್ವದಲ್ಲಿ ಕಾಮಿಡಿ ಸಿನಿಮಾ. ರಮೇಶ್ ಭಟ್, ಎಲ್ಲ ಸಾಧಕರು ಇರುವಂತಹ ದೊಡ್ಡ ಬಜೆಟ್ನ ದೊಡ್ಡ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಿ ನಮ್ಗೆ ಆಶೀರ್ವಾದ ಮಾಡಬೇಕು. 30 ಸೀರಿಯಲ್ ನೋಡೋದು ಬಿಟ್ಬಿಟ್ಟು ಹೆಂಗಸರು ಮಕ್ಕಳೆಲ್ಲ ಥಿಯೇಟ್ರಿಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ತೀನಿ. ನೀವು ಸೀರಿಯಲ್ ನೋಡ್ಕೊಂಡೇ ಕೂತಿರ್ತೀರ, ಮಾಡಬೇಡಿ. ನಮ್ಮನ್ನು ನೋಡಿ, ನಮ್ಮನ್ನು ಉದ್ಧಾರ ಮಾಡಿ. ನಾವು ಇಂಪಾರ್ಟೆಂಟು, ದೇಶಕ್ಕೆ ನಾವು ಇಂಪಾರ್ಟೆಂಟು, ಕನ್ನಡ ಇಂಡಸ್ಟ್ರಿಗೆ ನಾವು ಇಂಪಾರ್ಟೆಂಟ್. ನಂತರ ವ್ಯಕ್ತಿ ದೇವರಾಣೆ ನಿಮ್ಗೆ ಸಿಗಲ್ಲ. ನನ್ನ ಗೆಲ್ಸಿ. ಈ ಸಿನಿಮಾ ಯಾವ ರೇಂಜಿಗೆ ಗೆಲ್ಸಿ ಅಂದರೆ, ನಮ್ಮ ಪ್ರೊಡ್ಯೂಸರ್ ಮನೆ ಹುಡುಕಮನ್ 3 ಸಲ ರೈಡ್ ಮಾಡಬೇಕು. ಆ ರೇಂಜ್ಗೆ ನನ್ನ ಸಿನಿಮಾ ಗೆಲ್ಸಿ. ನಾನು ತುಂಬ ಟ್ಯಾಲೆಂಟೆಡ್, ತುಂಬ ಒಳ್ಳೆ ಹುಡುಗ, ನಂತರ ವ್ಯಕ್ತಿ ದೇವರಾಣೆ ಸಿಗಲ್ಲ ನಿಮಗೆ. ನಾನು ಗೆಲ್ಸ್ಕೊಡಿ, ನಾನು ಉಳಿಬೇಕು ಇಂಡಸ್ಟ್ರಿಲಿ, ನಾನು ಗೆಲ್ಸಿ ಸಿನಿಮಾನ. ಓಕೆ, ನೀವೆಲ್ಲ ಹೆಂಗಸರು ಮಕ್ಕಳೆಲ್ಲ, ನೀವು ನಿಮ್ಮ ಮನೆ ಪಕ್ಕದವ್ರು, ನಿಮ್ಮ ಮನೆ ಕೆಲಸದವರು, ನಿಮ್ಮ ಜೊತೆ ಜಗಳ ಆಡ್ಕೊಂಡ್ರು, ಎಲ್ಲರೂ ಕರ್ಕೋಗಿ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮನ್ನು ಉದ್ಧಾರ ಮಾಡಿ. ನನ್ನ ಸಿನಿಮಾ ಗೆಲ್ಸ್ಕೊಡಿ.